Dear 8th standard student, welcome to Ajo Allrounder channel. Today we are going to solve your second chapter questions Bharata Varsha ಅಥವಾ ಭರತ ವರ್ಷ. Complete the following sentences by using suitable words in the blanks. ನೋಡಿ, ಸರಿಯಾದ ಪದಗಳನ್ನು ಬಿಟ್ಟ ಸ್ಥಳದಲ್ಲಿ ತುಂಬಿರಿ ಅಂತ ಕೊಟ್ಟಿದ್ದಾರೆ. ಜಾಗ್ರಫಿಕಲಿ ಇಂಡಿಯಾ ಈಸ್ ಎ ಡ್ಯಾಶ್. ನೋಡಿ, ಭೌಗೋಳಿಕವಾಗಿ ಭಾರತವು ಒಂದು ಡ್ಯಾಶ್ ಪೆನಿನ್ಸುಲಾ ಅಂದರೆ ಪರ್ಯಾಯ ದ್ವೀಪ ಅಂತ ಕನ್ನಡದಲ್ಲಿ ಹೇಳ್ತೀವಿ ನಾವು. ಭಾರತವು ಒಂದು ಪರ್ಯಾಯ ದ್ವೀಪವಾಗಿದೆ. ಪೆನಿನ್ಸುಲಾ ಅಂದರೆ ಭಾರತದ ಮೂರು ಕಡೆ ನೀರು, ಒಂದು ಕಡೆ ಭೂಮಿ ಇರಿದೆ. ಇದಕ್ಕೆ ಏನಂತೀವಿ ನಾವು? ಪೆನಿನ್ಸುಲಾ ಅಂತ ಕರಿತೀವಿ. ಸೈನ್ಸ್ ಆಫ್ ಆಶಿಶ್ ಹ್ಯಾವ್ ಬೀನ್ ಫೌಂಡ್ ಇನ್ ದ ಕೇವ್ಸ್ ಆಫ್ ಕುರ್ನೂಲ್. ನೋಡಿ, ಸೈನ್ಸ್ ಆಫ್ ಆಶಿಶ್ ಅಂದರೆ ಮನುಷ್ಯ ಬೆಂಕಿಯನ್ನು ಉಪಯೋಗ ಮಾಡ್ತಿದ್ದ ಬೂದಿಯ ಕುರುಹುಗಳು ನಮಗೆ ಎಲ್ಲಿ ಕಂಡು ಬರ್ತವೆ ಅಂತಂದರೆ ಕೇವ್ಸ್ ಆಫ್ ಕುರ್ನೂಲ್. ಕುರ್ನೂಲದ ಗವಿಗಳಲ್ಲಿ ನಮಗೆ ಈ ಬೂದಿಯ ಗುರುತುಗಳು ಕಂಡು ಬರ್ತವೆ. ದ ಇಂಪ್ಲಿಮೆಂಟ್ಸ್ ಆಫ್ ದ ಮಿಡಲ್ ಸ್ಟೋನ್ ಏಜ್ ಆರ್ ಕಾಲ್ಡ್ ಡೆಲಿಕೇಟ್ ಸ್ಟೋನ್ ಟೂಲ್ಸ್. ನೋಡಿ, ಮಧ್ಯ ಶಿಲಾಯುಗದ ಪರಿಕರಗಳನ್ನು ನಾವು ಡೆಲಿಕೇಟ್ ಸ್ಟೋನ್ ಟೂಲ್ಸ್ ಅಂತ ಕರಿತೀವಿ. ದ ಇಂಪ್ಲಿಮೆಂಟ್ಸ್ ಆಫ್ ದ ಮಿಡಲ್ ಸ್ಟೋನ್ ಏಜ್ ಆರ್ ಕಾಲ್ಡ್ ಡೆಲಿಕೇಟ್ ಸ್ಟೋನ್ ಟೂಲ್ಸ್. Answer the following questions in brief. Describe briefly the physical features of India. ನೋಡಿ, ಭಾರತದ ಭೂ ಮೇಲ್ಮೈ ರಚನೆಯನ್ನು ಬ್ರೀಫ್ ಆಗಿ ತಿಳಿಸ್ರಿ ಅಂತ, ಸಂಕ್ಷಿಪ್ತವಾಗಿ ವರ್ಣಿಸ್ರಿ ಅಂತ ಕೊಟ್ಟಿದ್ದಾರೆ. ಇಂಡಿಯಾಸ್ ಫಿಸಿಕಲ್ ಫೀಚರ್ಸ್ ಮೇನ್ಲಿ ಕಂಪ್ರೈಸಸ್. ನೋಡಿ, ಭಾರತದ ಮೇಲ್ಮೈ ಲಕ್ಷಣಗಳಲ್ಲಿ ಮುಖ್ಯವಾಗಿ ಏನೇನಿದಾವೆ ಅಂತ ನಾವೀಗ ನೋಡೋಣ. ದ ಹಿಮಾಲಯನ್ ಮೌಂಟೈನ್ಸ್ ಇನ್ ದ ನಾರ್ತ್. ನೋಡಿ, ಉತ್ತರದಲ್ಲಿ ಹಿಮಾಲಯದ ಪರ್ವತಗಳು. ಕನ್ಸಿಸ್ಟಿಂಗ್ ಆಫ್ ಟಾಲೆಸ್ಟ್ ಟ್ರೀಸ್ ಆ್ಯಂಡ್ ಮೌಂಟೈನ್ ಪೀಕ್ಸ್. ದೇ ಹೆಲ್ಪ್ ಅಸ್ ಆ್ಯಂಡ್ ಪ್ರೊವೈಡ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ. ನೋಡಿ, ಉತ್ತರದಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳಿವೆ. ಅದರಲ್ಲಿ ಅತ್ಯಂತ ಎತ್ತರದ ಮರಗಳು ಹಾಗೂ ಪರ್ವತದ ತುದಿಗಳನ್ನು, ಶಿಖರಗಳನ್ನು ಆ ಪರ್ವತ ಶ್ರೇಣಿ ಹೊಂದಿದೆ. ದೇ ಹೆಲ್ಪ್ ಅಸ್ ಆ್ಯಂಡ್ ಪ್ರೊವೈಡ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ. ಅದು ಭಾರತಕ್ಕೆ ಒಂದು ಸುರಕ್ಷತೆ ಮತ್ತು ಭದ್ರತೆಯನ್ನು ನೀಡ್ತದೆ. ಇನ್ನು ನೆಕ್ಸ್ಟ್ ಫೀಚರ್ಸ್ ಯಾವುದು ಇಂಪಾರ್ಟೆಂಟ್ ಅಂದರೆ ದ ಇಂಡೋ ಗಂಗೆಟಿಕ್ ಪ್ಲೇನ್ಸ್ ವಿಚ್ ಆರ್ ವೆರಿ ಫರ್ಟೈಲ್ ಆ್ಯಂಡ್ ಮೆನಿ ಸಿವಿಲೈಸೇಷನ್ಸ್ ಫ್ಲೋರಿಶ್ಡ್ ಹಿಯರ್. ಇಂಡೋ ಗಂಗೆಟಿಕ್ ಪ್ಲೇನ್ಸ್, ಇದನ್ನು ಕನ್ನಡದಲ್ಲಿ ಸಿಂಧೂ ಗಂಗಾ ಬಯಲು ಅಂತ ಕರಿಬೋದು. ವಿಚ್ ಆರ್ ವೆರಿ ಫರ್ಟೈಲ್, ಇವು ತುಂಬ ಫಲವತ್ತಾದ ಬಯಲುಗಳು, ಮೈದಾನಗಳು. ಆ್ಯಂಡ್ ಮೆನಿ ಸಿವಿಲೈಸೇಷನ್ ಫ್ಲೋರಿಶ್ಡ್ ಹಿಯರ್, ಇಲ್ಲಿ ಅನೇಕ ನಾಗರಿಕತೆಗಳು ಬೆಳೆದು ಬಂದಿವೆ ಅಂತ. ದ ನರ್ಮದಾ ರಿವರ್ ಸಪರೇಟ್ಸ್ ಇಂಡಿಯಾ into two ಮಾಲ್ವಾ ಪ್ಲೇಟಿಯೋ ಆರ್ ಸೆಂಟ್ರಲ್ ಐಲ್ಯಾಂಡ್ಸ್ ಆ್ಯಂಡ್ ದ ಡೆಕ್ಕನ್ ಪ್ಲೇಟ್ಯೂ ಇನ್ ದ ಸೌತ್. ನೋಡಿ, ನರ್ಮದಾ ನದಿ ಭಾರತವನ್ನು ಎರಡು ವಿಭಾಗಗಳಾಗಿ ವಿಂಗಡಿಸಿದೆ. ಒಂದನೇದು ಮಾಲ್ವಾ ಪ್ಲೇಟ್ಯೂ ಆರ್ ಸೆಂಟ್ರಲ್ ಐಲ್ಯಾಂಡ್ಸ್, ಇನ್ನೊಂದು ಡೆಕ್ಕನ್ ಪ್ಲೇಟ್ಯೂ ಇನ್ ದ ಸೌತ್. ದಕ್ಷಿಣದಲ್ಲಿ ಡೆಕ್ಕನ್ ಪ್ಲೇಟ್ಯೂ, ಕನ್ನಡದಲ್ಲಿ ದಖನ್ ಪ್ರಸ್ಥಭೂಮಿ ಅಂತ ಕರಿತೀವಿ. ಡೆಕ್ಕನ್ ಪ್ಲೇಟ್ಯೂ ಇನ್ ದ ಸೌತ್. ದ ಇಂಡಿಯನ್ ಕೋಸ್ಟ್ ಲೈನ್ ಈಸ್ ವಾಸ್ಟ್ ಆ್ಯಂಡ್ ಸ್ಟ್ರೆಚಸ್ ಓವರ್ 6100 ಕಿಲೋಮೀಟರ್. ನೋಡಿ, ಭಾರತದ ಕರಾವಳಿ ತೀರ ಅತ್ಯಂತ ಸುದೀರ್ಘವಾಗಿದ್ದು 6100 ಕಿಲೋಮೀಟರ್ಗಳಷ್ಟು ಹಬ್ಬಿದೆ. ಅದರಲ್ಲಿ ಈಸ್ಟರ್ನ್ ಕೋಸ್ಟ್ ಲೈನ್ ಈಸ್ ಕಾಲ್ಡ್ ದ ಕೋರಮಂಡಲ ಕೋಸ್ಟ್ ಆ್ಯಂಡ್ ಉತ್ಕಲ್ ಕೋಸ್ಟ್. ಅದರಲ್ಲಿ ಪೂರ್ವ ಕರಾವಳಿಗೆ ನಾವು ಕೋರಮಂಡಲ ಕೋಸ್ಟ್ ಮತ್ತು ಉತ್ಕಲ್ ಕೋಸ್ಟ್, ಕೋರಮಂಡಲ ತೀರ ಮತ್ತು ಉತ್ಕಲ ತೀರ ಅಂತ ಕರಿತೀವಿ. ಮತ್ತು ವೇರ್ ಇಸ್ ದ ವೆಸ್ಟರ್ನ್ ಕೋಸ್ಟ್ ಲೈನ್ ಈಸ್ ರೆಫರ್ ಟು ಆಸ್ ಕೊಂಕಣ್ ಆ್ಯಂಡ್ ಮಲಬಾರ್ ಕೋಸ್ಟ್. ನೋಡಿ, ಪಶ್ಚಿಮ ಕರಾವಳಿಯನ್ನು ಕೊಂಕಣ ಮತ್ತು ಮಲಬಾರ್ ತೀರ ಅಂತ ಕರಿತೀವಿ. ವಾಟ್ ಆರ್ ದ ವ್ಯಾಲೀಸ್ ಥ್ರೂ ವಿಚ್ ದ ಅಟ್ಯಾಕ್ಸ್ ಆನ್ ಇಂಡಿಯಾ ಹ್ಯಾವ್ ಟೇಕನ್ ಪ್ಲೇಸ್? ವಾಟ್ ಆರ್ ದ ವ್ಯಾಲೀಸ್? ಯಾವ ಕಣಿವೆಗಳ ಮೂಲಕ ಭಾರತದ ಮೇಲೆ
ದಾಳಿ ನಡೀತು ಅಂತ ಕೇಳ್ತಾ ಇದ್ದಾರೆ. ದ ಅಟ್ಯಾಕ್ಸ್ ಆನ್ ಇಂಡಿಯಾ ಹ್ಯಾವ್ ಬೀನ್ ಮೇನ್ಲಿ ಫ್ರಮ್ ದ ನಾರ್ತ್ ವೆಸ್ಟರ್ನ್ ಸೈಡ್. ನೋಡಿ, ಭಾರತಕ್ಕೆ ಎಲ್ಲಿಂದ ಒಂದು ಆಕ್ರಮಣ ಆಗ್ತಾ ಇತ್ತು ಅಂದರೆ ವಾಯವ್ಯ ಭಾರತದ, ನಾರ್ತ್ ವೆಸ್ಟರ್ನ್ ಸೈಡ್, ವಾಯವ್ಯ ಭಾರತದಿಂದ ಆಕ್ರಮಣಗಳು ಆಗ್ತಾ ಇದ್ದವು. ಯಾವ ಕಣಿವೆ? ಥ್ರೂ ದ ವ್ಯಾಲೀಸ್ ಆಫ್ ಬೋಲನ್ ಆ್ಯಂಡ್ ಖೈಬರ್ ಪಾಸಿಸ್. ಬೋಲನ್ ಮತ್ತು ಖೈಬರ್ ಕಣಿವೆ ಮಾರ್ಗಗಳು, ಪಾಸಿಸ್ ಅಂದರೆ ಕಣಿವೆ ಮಾರ್ಗಗಳ ಮೂಲಕ ನಮ್ಮ ಮೇಲೆ, ಭಾರತದ ಮೇಲೆ ಆಕ್ರಮಣಗಳು ಆಗ್ತಾ ಇದ್ವು. ವಾಟ್ ಈಸ್ ಮೀನ್ಡ್ ಬೈ ಪ್ರೀ ಹಿಸ್ಟಾರಿಕ್ ಏಜ್? ಪ್ರೀ ಹಿಸ್ಟಾರಿಕ್ ಏಜ್ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಇದನ್ನು ಕನ್ನಡದಲ್ಲಿ ಪ್ರಾಗೈತಿಹಾಸಿಕ ಕಾಲ ಅಂತೀವಿ. ದ ಪೀರಿಯಡ್ ಬಿಫೋರ್ ದ ಡಿಸ್ಕವರಿ ಆಫ್ ದ ಆರ್ಟ್ ಆಫ್ ರೈಟಿಂಗ್ ಈಸ್ ಕಾಲ್ಡ್ ದ ಪ್ರೀ ಹಿಸ್ಟಾರಿಕ್ ಏಜ್. ಈ ಏನು ಬರವಣಿಗೆ ಒಂದು ಕಲೆ ಏನು ನಾವು ಕಲ್ತೀವಲ್ಲ ಅಥವಾ ಕಂಡು ಹಿಡಿದವಲ್ಲ, ಅದಕ್ಕಿಂತ ಮುಂಚಿನ ಕಾಲವನ್ನು ಪ್ರೀ ಹಿಸ್ಟಾರಿಕ್ ಏಜ್ ಅಂತ ಕರೀತಾರೆ. ಹೌ ಡಿಡ್ ಎನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಡೇರಿ ಫಾರ್ಮಿಂಗ್ ಎವಾಲ್ವ್? ನೋಡಿ, ಎನಿಮಲ್ ಹಸ್ಬೆಂಡ್ರಿ ಅಂದರೆ ಪಶುಸಂಗೋಪನೆ, ಪ್ರಾಣಿಗಳನ್ನು ಸಾಕುವುದು, ಆ್ಯಂಡ್ ಡೇರಿ ಫಾರ್ಮಿಂಗ್ ಹೈನುಗಾರಿಕೆ ಅಂತ. ಡೇರಿ ಫಾರ್ಮಿಂಗ್ ಅಂತಂದರೆ ಹೈನುಗಾರಿಕೆ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಅಬೌಟ್ 12,000 years ago, 12,000 ವರ್ಷಗಳ ಹಿಂದೆ, ಬಿಕಾಸ್ ಆಫ್ ದ ರೈಸ್ ಇನ್ ಟೆಂಪರೇಚರ್ ಆನ್ ಅರ್ತ್ ಲೀಡ್ ಟು ಡೆವಲಪ್ಮೆಂಟ್ ಆಫ್ ಗ್ರಾಸ್ ಲ್ಯಾಂಡ್ ಆ್ಯಂಡ್ ಎನಿಮಲ್ಸ್. ನೋಡಿ, ಸುಮಾರು 12,000 ವರ್ಷಗಳ ಹಿಂದೆ ಭೂಮಿಯ ಒಂದು ಉಷ್ಣತೆ ಹೆಚ್ಚಾಗಿ ಹುಲ್ಲುಗಾವಲು ಬೆಳೆಯಿತು ಮತ್ತು ಪ್ರಾಣಿ ಪಕ್ಷಿಗಳು ಕೂಡ ಬಂದವು ಅಂತ. ಮ್ಯಾನ್ ಹೂ ಹ್ಯಾಡ್ ಬೀನ್ ಹಂಟಿಂಗ್ ಎನಿಮಲ್ಸ್ ಬಿಗ್ಯಾನ್ ಟು ಅಬ್ಸರ್ವ್ ದೇರ್ ನೇಚರ್, ಫುಡ್ ಹ್ಯಾಬಿಟ್ಸ್ ಆ್ಯಂಡ್ ದ ವೇ ದೀಸ್ ಎನಿಮಲ್ಸ್ ಬ್ರೀಡ್. ಮಾನವ ಏನು ಈ ಪ್ರಾಣಿಗಳನ್ನು ಬೇಟೆಯಾಡಿ ಬದುಕ್ತಾ ಇದ್ನಲ್ಲ, ಆತ ಈ ಪ್ರಾಣಿಗಳ ಒಂದು ಸ್ವಭಾವ, ಅವುಗಳ ಆಹಾರವನ್ನು ತೆಗೆದುಕೊಳ್ಳುವಂತಹ ರೀತಿ ಹಾಗೂ ತಮ್ಮ ಸಂತತಿಯನ್ನು ಯಾವ ರೀತಿ ಅವು ವೃದ್ಧಿಸ್ತವೆ ಅನ್ನುವುದನ್ನು ಆತ ತಿಳಿದುಕೊಂಡು ಓವರ್ ಎ ಪೀರಿಯಡ್ ಆಫ್ ಟೈಮ್ ಹಿ ಕ್ಯಾಪ್ಚರ್ಡ್ ದೀಸ್ ಎನಿಮಲ್ಸ್ ಆ್ಯಂಡ್ ಡೊಮೆಸ್ಟಿಕೇಟೆಡ್ ದೆಮ್. ನಂತರ ಕಾಲಕ್ರಮೇಣ ಆತ ಏನು ಮಾಡಿದ ಅಂದರೆ ಈ ಪ್ರಾಣಿಗಳನ್ನು ತಾನು ಹಿಡಿದುಕೊಂಡು ಅವುಗಳನ್ನು ತನ್ನ ಕೆಲಸಕ್ಕಾಗಿ ಪಳಗಿಸಲಿಕ್ಕೆ ಪ್ರಾರಂಭ ಮಾಡಿದ. ಡೊಮೆಸ್ಟಿಕೇಟೆಡ್ ದೆಮ್, ಅವುಗಳನ್ನು ಸಾಕಲಿಕ್ಕೆ ಪ್ರಾರಂಭ ಮಾಡಿದ. ಇನ್ ದಿಸ್ ವೇ ಎನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಡೇರಿ ಫಾರ್ಮಿಂಗ್ ಎವಾಲ್ಡ್. ಈ ರೀತಿಯಾಗಿ ಒಂದು ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಅಭಿವೃದ್ಧಿಯಾಯಿತು ಅನ್ನೋದನ್ನು ನಾವು ಕಾಣ್ತೀವಿ. ದ ಡಿಫರೆಂಟ್ ಪೀರಿಯಡ್ಸ್ ಆಫ್ ಪ್ರೀ ಹಿಸ್ಟರಿ ಹ್ಯಾವ್ ಬೀನ್ ಗಿವನ್ ವೇರಿಯಸ್ ನೇಮ್ಸ್ ಬೈ ಆರ್ಕಿಯಾಲಜಿಸ್ಟ್. ವಾಟ್ ಆರ್ ದೇ? ನೋಡಿ, ಈ ಪ್ರೀ ಹಿಸ್ಟಾರಿಕ್ ಏಜ್ ಇದೆಯಲ್ಲ, ಇದರ ಅವಧಿಯನ್ನು, ಈ ಕಾಲಘಟ್ಟವನ್ನು ಬೇರೆ ಬೇರೆ ಅವಧಿಗಳಾಗಿ ನಮ್ಮ ಪ್ರಾಕ್ತನ ಶಾಸ್ತ್ರಜ್ಞರು ಅಂತ ಹೇಳ್ಬೋದು, ಆರ್ಕಿಯಾಲಜಿಸ್ಟ್, ಪ್ರಾಕ್ತನ ಶಾಸ್ತ್ರಜ್ಞರು ವಿಂಗಡಿಸಿದ್ದಾರೆ. ಅವು ಯಾವುವು ಅಂತ ಕೇಳ್ತಾ ಇದ್ದಾರೆ. ದ ಡಿಫ್ರೆಂಟ್ ಪೀರಿಯಡ್ಸ್ ಆಫ್ ಪ್ರೀ ಹಿಸ್ಟರಿ ಹ್ಯಾವ್ ಬೀನ್ ಗಿವನ್ ವೇರಿಯಸ್ ನೇಮ್ಸ್ ಬೈ ಆರ್ಕಿಯಾಲಜಿಸ್ಟ್. ಅವಕ್ಕೆ ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟಿದ್ದಾರೆ ಪ್ರಾಕ್ತನ ಶಾಸ್ತ್ರಜ್ಞರು. ಅವು ಯಾವುವು ಎಂದರೆ ಓಲ್ಡ್ ಸ್ಟೋನ್ ಏಜ್. ನೋಡಿ, ಹಳೆಯ ಶಿಲಾಯುಗ. ದಿಸ್ ಈಸ್ ಫರ್ದರ್ ಡಿವೈಡೆಡ್ ಆಸ್ ಅರ್ಲಿ ಓಲ್ಡ್ ಸ್ಟೋನ್ ಏಜ್, ಮಿಡಲ್ ಓಲ್ಡ್ ಸ್ಟೋನ್ ಏಜ್ ಆ್ಯಂಡ್ ಲೇಟ್ ಓಲ್ಡ್ ಸ್ಟೋನ್ ಏಜ್. ನೋಡಿ, ಓಲ್ಡ್ ಸ್ಟೋನ್ ಏಜ್ನಲ್ಲೇ ಅರ್ಲಿ, ಮಿಡಲ್, ಲೇಟ್ ಅಂತ 3 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಅವನ್ನ ಆದಿ, ಮಧ್ಯ, ಅಂತ್ಯ ಅಂತ ನಾವು ಕನ್ನಡದಲ್ಲಿ ಹೇಳ್ಬೋದು. ಆದಿ ಹಳೆಯ ಶಿಲಾಯುಗ, ಮಧ್ಯ ಹಳೆಯ ಶಿಲಾಯುಗ, ಅಂತ್ಯ ಹಳೆಯ ಶಿಲಾಯುಗ ಅಂತ ಹೇಳ್ಬೋದು. ಅರ್ಲಿ ಓಲ್ಡ್ ಸ್ಟೋನ್ ಏಜ್, ಮಿಡ್ಲ್ ಓಲ್ಡ್ ಸ್ಟೋನ್ ಏಜ್ ಆ್ಯಂಡ್ ಲೇಟ್ ಓಲ್ಡ್ ಸ್ಟೋನ್ ಏಜ್ ಅಂತ. ಮಿಡ್ಲ್ ಸ್ಟೋನ್ ಏಜ್, ಮಧ್ಯ ಶಿಲಾಯುಗ. ದೇ ಯೂಸ್ಡ್ ಡೆಲಿಕೇಟ್ ಸ್ಟೋನ್ ಇಂಪ್ಲಿಮೆಂಟ್ಸ್ ಡ್ಯೂರಿಂಗ್ ದಿಸ್ ಏಜ್. ನೋಡಿ, ಮಧ್ಯ ಶಿಲಾಯುಗದಲ್ಲಿ ಅತ್ಯಂತ ಸೂಕ್ಷ್ಮವಾದ ಶಿಲಾ ಪರಿಕರಗಳನ್ನು ಅವರು ಉಪಯೋಗಿಸಿದರು. ಡೆಲಿಕೇಟ್ ಸ್ಟೋನ್ ಇಂಪ್ಲಿಮೆಂಟ್ಸ್ ಡ್ಯೂರಿಂಗ್ ದಿಸ್ ಏಜ್, ಅತ್ಯಂತ ಸೂಕ್ಷ್ಮವಾದ ಕಲ್ಲಿನಿಂದನೇ ಅತ್ಯಂತ ಸೂಕ್ಷ್ಮವಾದ ಉಪಕರಣಗಳನ್ನು, ಹರಿತವಾದಂಥ ಸೂಕ್ಷ್ಮವಾದ ಉಪಕರಣಗಳನ್ನು ತಯಾರು ಮಾಡಿ ಉಪಯೋಗಿಸಲಿಕ್ಕೆ ಪ್ರಾರಂಭ ಮಾಡಿದರು. ನ್ಯೂ ಸ್ಟೋನ್ ಏಜ್, ಪೀಪಲ್ ಆಫ್ ದಿಸ್ ಏಜ್ ಯೂಸ್ ಗ್ರೈಂಡಿಂಗ್ ಸ್ಟೋನ್ಸ್ ಟು ಗ್ರೈಂಡ್ ಲೀವ್ಸ್ ಆ್ಯಂಡ್ ಹರ್ಬ್ಸ್. ನೋಡಿ, ನವಶಿಲಾಯುಗದಲ್ಲಿ
ಒಂದು ಈ ಕಲ್ಲುಗಳನ್ನು ಗ್ರೈಂಡ್ ಮಾಡುವಂಥ ಕಲ್ಲುಗಳನ್ನು, ಈ ಆಹಾರ ಧಾನ್ಯಗಳನ್ನು ಎಲ್ಲ ಪುಡಿ ಮಾಡಲಿಕ್ಕೆ ಸಾಧ್ಯವಾಗುವಂಥ ಒಂದು ಬೀಸು ಕಲ್ಲನ್ನು ಬಳಸಲಿಕ್ಕೆ ಇವರು ಪ್ರಾರಂಭ ಮಾಡಿದರು. ಗ್ರೈಂಡ್ ಲೀವ್ಸ್ ಆ್ಯಂಡ್ ಹರ್ಬ್ಸ್, ಒಂದು ಎಲೆಗಳನ್ನು ಮತ್ತು ಔಷಧೀಯ ಸಸ್ಯಗಳನ್ನು ಗ್ರೈಂಡ್ ಮಾಡಲಿಕ್ಕೆ, ರುಬ್ಬಲಿಕ್ಕೆ ಇವರು ಕಲ್ಲುಗಳನ್ನು ಬಳಸುವುದನ್ನು ಕಲಿತುಕೊಂಡರು ಅಂತ ನಮಗೆ ತಿಳಿದು ಬರ್ತದೆ. ಇಲ್ಲಿಗೆ ಈ ಭರತ ವರ್ಷ ಅನ್ನುವಂಥ ಪಾಠದ ಪ್ರಶ್ನೋತ್ತರಗಳು ಮುಗಿದವು. ಮತ್ತೆ ಮುಂದಿನ ಪಾಠದೊಂದಿಗೆ ಭೇಟಿಯಾಗೋಣ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಾವು ಮಾಡುವ ಪಾಠಗಳನ್ನು ತಪ್ಪದೇ ನೋಡಿ. ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು.